ನಮಸ್ಕಾರ. ವೆಚ್ಚ ಕಡಿತ ಈ ಮಾತು ಕೇಳಿದ ತಕ್ಷಣ ಕಾರ್ಪೊರೇಟ್ ಜಗತ್ತಲ್ಲಿ ಒಂದು ರೀತಿ ಆತಂಕ ಶುರುವಾಗುತ್ತಲ್ವಾ? ಆದರೆ ಇದನ್ನೊಂದು ಭಯವಾಗಿ ನೋಡೋ ಬದಲು ಒಂದು ಚಾಣಾಕ್ಷ ತಂತ್ರ ಅಂತ ಯಾಕೆ ನೋಡಬಾರ್ದು? ಇವತ್ತು ನಾವೊಂದು ನೈಜ ಕಾರ್ಯತಂತ್ರದ ಟೆಂಪ್ಲೇಟ್ ಇಟ್ಕೊಂಡು ಈ ಸಂಕೀರ್ಣ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಬಹುಶಃ ಇದುವೇ ಎಲ್ಲರನ್ನೂ ಕಾಡೋ ದೊಡ್ಡ ಪ್ರಶ್ನೆ ಅಲ್ವಾ? ಎಲ್ಲಿಂದ ಶುರು ಮಾಡಬೇಕು? ಎಲ್ಲೆಡೆ ಗೊಂದಲ, ಅನಿಶ್ಚಿತತೆ. ಇಂಗಂತ ಟೈಮಲ್ಲಿ ಒಂದು ಸ್ಪಷ್ಟವಾದ ದಾರಿ ಕಂಡಿಡಿಯೋದು ಹೇಗೆ? ನಾವಿವತ್ತು ನೋಡ್ಲಿರೋ ಈ ಕಾರ್ಯತಂತ್ರದ ಯೋಜನೆ ನಿಖರವಾಗಿ ಇದೇ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಬನ್ನಿ, ಈ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವೊಂದು 5 ಮುಖ್ಯ ಹಂತಗಳನ್ನು ನೋಡೋಣ. ಮೊದಲನೇದಾಗಿ ಇದರ ಹಿಂದಿರುವ ಸವಾಲು ಏನು, ಆಮೇಲೆ ಮಾಸ್ಟರ್ ಪ್ಲಾನ್ ಹೇಗಿರುತ್ತೆ, ಹಾಗೆ ಕಡಿತಗಳನ್ನು ಎಲ್ಲಿ ಮಾರಬೇಕು, ಈ ಮಧ್ಯೆ ಬರೋ ಮಾನವೀಯ ರಿಸ್ಕ್ಗಳ್ಯಾವು, ಮತ್ತು ಕೊನೆಯದಾಗಿ ಈ ಪ್ಲಾನ್ ನಿಜವಾಗ್ಲೂ ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತಾ? ಮೊದಲನೇ ಹಂತ ಸವಾಲನ್ನ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಒಂದು ಸರಿಯಾದ ಪ್ಲಾನ್ ಇಲ್ಲ ಅಂದ್ರೆ ವೆಚ್ಚ ಕಡಿತ ಅನ್ನೋದು ಒಂದು ಕಂಟ್ರೋಲ್ಡ್ ಸರ್ಜರಿ ಥರ ಇರೋದಿಲ್ಲ. ಬದಲಾಗಿ ಅದು ಒಂಥರ ಅವ್ಯವಸ್ಥಿತ ಕುಸಿತವಾಗಿ ಬದಲಾಗ್ಬಿಡುತ್ತೆ. ಈ ಯೋಜನೆಯೇ ಕಂಪ್ನಿಯ ಸ್ಥಿರತೆಗೆ ಅಡಿಪಾಯ. ಹಾಗಾದ್ರೆ ಈ ವೆಚ್ಚ ಕಡಿತ ಯೋಜನೆ ಅಂದ್ರೆ ಏನಪ್ಪಾ? ಇದು ಸುಮ್ನೆ ಎಲ್ಲೆಲ್ಲಿ ಖರ್ಚು ಕಮ್ಮಿ ಮಾಡ್ಬೋದು ಅಂತ ಬರೆಯೋ ಒಂದು ಲಿಸ್ಟ್ ಖಂಡಿತ ಅಲ್ಲ. ಇದೊಂದು ಸೂಕ್ಷ್ಮವಾದ ಬ್ಯಾಲೆನ್ಸಿಂಗ್ ಆಕ್ಟ್. ಕಂಪನಿಯ ಪ್ರಮುಖ ಕೆಲಸಗಳಿಗೆ ಯಾವುದೇ ತೊಂದರೆ ಆಗದಂತೆ ಬುದ್ಧಿವಂತಿಕೆಯಿಂದ ಎಲ್ಲಿ ಉಳಿತಾಯ ಮಾಡ್ಬೋದು ಅಂತ ಗುರುತಿಸೋ ಒಂದು ನೀಲನಕ್ಷೆ ಇದು. ಸರಿ, ಈಗ ಯೋಜನೆಯ ಅಸಲಿ ಭಾಗಕ್ಕೆ ಬರೋಣ. ಯಾವುದೇ ಕಡಿತ ಮಾಡೋಕ್ಕೂ ಮುಂಚೆ ಒಂದು ಕಂಪನಿ ತನ್ನ ಸದ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಹೇಗೆ ಪಡ್ಕೊಳ್ಳುತ್ತೆ ಅಂತ ನೋಡೋಣ. ಯೋಜನೆಯನ್ನ 3 ಸಿಂಪಲ್ ಆದ್ರೆ ತುಂಬಾ ಲಾಜಿಕಲ್ ಆದ ಸ್ಟೆಪ್ಸ್ಗಳಲ್ಲಿ ಮಾಡಲಾಗತ್ತೆ. ನೋಡಿ, ಮೊದಲು ನಾವು ಎಲ್ಲಿದ್ದೀವಿ ಅಂತ ತಿಳಿಯೋಕೆ ಪ್ರಸ್ತುತ ಹಣಕಾಸಿನ ವಿಶ್ಲೇಷಣೆ. ಆಮೇಲೆ ನಾವು ಎಲ್ಲಿಗೆ ತಲುಪಬೇಕು ಅಂತ ಡಿಸೈಡ್ ಮಾಡೋಕೆ ಒಂದು ಟೈಮ್ಲೈನ್. ಮತ್ತು ಫೈನಲಿ ನಿಖರವಾಗಿ ಎಷ್ಟು ಉಳಿಸಬೇಕು ಅಂತ ಟಾರ್ಗೆಟ್ಗಳನ್ನು ಸೆಟ್ ಮಾಡೋದು. ಅನಾಲಿಸಿಸಿಂದ ಆಕ್ಷನ್ವರೆಗೂ ಒಂದು ಸ್ಪಷ್ಟವಾದ ದಾರಿ. ಇಲ್ಲಿಂದಾನೇ ಅಸಲಿ ಆಟ ಶುರುವಾಗೋದು. ಸ್ಯಾಲರಿ, ಆಪರೇಷನ್ಸ್, ಬಾಡಿಗೆ, ಟೆಕ್ನಾಲಜಿ, ಹೀಗೆ ಪ್ರತಿಯೊಂದು ರೂಪಾಯಿ ಎಲ್ಲಿಗೆ ಹೋಗ್ತಿದೆ ಅಂತ ಪ್ರಾಮಾಣಿಕವಾಗಿ ಲೆಕ್ಕ ಹಾಕೋದು. ಇಲ್ಲಿ ಯಾವುದೇ ಊಹೆಗಳಿಲ್ಲ, ಕೇವಲ ಫ್ಯಾಕ್ಟ್ಸ್ ಅಷ್ಟೇ. ಇದನ್ನ ಒಂಥರ ಕಂಪನಿಯ ಫೈನಾನ್ಷಿಯಲ್ ಎಕ್ಸ್ರೇ ಅಂತಾನೂ ಕರೀಬೋದು. ಒಮ್ಮೆ ಹಣಕಾಸಿನ ಚಿತ್ರಣ ಸ್ಪಷ್ಟವಾದ ಮೇಲೆ ದೊಡ್ಡ ಗುರಿಗಳನ್ನ ನಿರ್ದಿಷ್ಟ ಸಮಯ ಆಧಾರಿತ ಟಾರ್ಗೆಟ್ಗಳಾಗಿ ಒಡೆಯಲಾಗುತ್ತೆ. ಅಂದ್ರೆ ತಕ್ಷಣಕ್ಕೆ ಎಷ್ಟು ಉಳಿಸಬೇಕು, ಒಂದು 3 ರಿಂದ 6 ತಿಂಗಳಲ್ಲಿ ಎಷ್ಟು. ಈ ರೀತಿ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಫಿಕ್ಸ್ ಆಗುತ್ತೆ. ಸರಿ, ಪ್ಲಾನ್ ರೆಡಿ, ಟಾರ್ಗೆಟ್ಸ್ ಕೂಡ ಫಿಕ್ಸ್ ಆಯ್ತು. ಆದರೆ ದುಡ್ಡುಳಿಸೋದು ಹೇಗೆ? ಈಗ ನಾವು ಏನು ಮತ್ತು ಏಕೆ ಅನ್ನೋದರಿಂದ ಹೇಗೆ ಅನ್ನೋ ಕಡೆಗೆ ಹೋಗೋಣ. ಕಂಪನಿಗಳು ತೆಗೆದುಕೊಳ್ಳಬಹುದಾದ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ನೋಡೋಣ. ಇಲ್ಲಿ ವೆಚ್ಚ ಕಡಿತ ಅನ್ನೋದು ಬರೀ ಮಾತಾಗಿ ಉಳಿಯಲ್ಲ, ಅದು ಆಕ್ಷನ್ ಆಗೇ ಬದಲಾಗುತ್ತೆ. ಉದಾಹರಣೆಗೆ, ಸಪ್ಲೈಯರ್ಗಳ ಜೊತೆ ಮಾತಾಡಿ ಬೆಟರ್ ಡೀಲ್ ಪಡ್ಕೊಳ್ಳೋದು, ಕೆಲವು ರಿಪೀಟೇಟಿವ್ ಕೆಲಸಗಳನ್ನು ಆಟೋಮೇಟ್ ಮಾಡೋದು, ಅಥವಾ ಖಾಲಿ ಇರೋ ಆಫೀಸ್ ಸ್ಪೇಸ್ ಕಡಿಮೆ ಮಾಡೋದು. ಇವೆಲ್ಲವೂ ರಿಯಲ್ ಮತ್ತೆ ಪ್ರಾಕ್ಟಿಕಲ್ ಸ್ಟ್ರಾಟಜಿಗಳು. ಆದರೆ ಈ ಐಡಿಯಾಗಳು ಕೇವಲ ಪೇಪರ್ ಮೇಲೆ ಉಳಿದ್ಬಿಡಬಾರ್ದಲ್ವಾ? ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ? ಉತ್ತರ ಇಲ್ಲಿದೆ: ಜವಾಬ್ದಾರಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ನಿರ್ದಿಷ್ಟ ಬಜೆಟ್, ಟಾರ್ಗೆಟ್ಗಳನ್ನ ಕೊಟ್ಟು ಆ ಗುರಿ ಮುಟ್ಟೋಕೆ ಒಬ್ಬ ವ್ಯಕ್ತಿಯನ್ನ ಜವಾಬ್ದಾರರನ್ನಾಗಿ ಮಾಡಲಾಗುತ್ತೆ. ಇದರಿಂದ ಪ್ರತಿಯೊಬ್ಬರಿಗೂ ತಮ್ಮ ಪಾತ್ರದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಬರೀ ನಂಬರ್ಸ್, ಬಜೆಟ್, ಪ್ಲಾನ್ಗಳ ಬಗ್ಗೆ. ಆದರೆ ಯಾವುದೇ ವೆಚ್ಚ ಕಡಿತದ ಪ್ರಕ್ರಿಯೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ, ಸೂಕ್ಷ್ಮವಾದ ಭಾಗ ಅಂದ್ರೆ ಅದರ ಮಾನವೀಯ ಪರಿಣಾಮ. ಈಗ ಆ ಕಡೆಗೆ ಗಮನ ಹರಿಸೋಣ. ಒಬ್ಬ ಒಳ್ಳೆ ಲೀಡರ್ ಬರೀ ಲಾಭದ ಬಗ್ಗೆ ಯೋಚಿಸೋದಿಲ್ಲ, ಜೊತೆಗೆ ಬರ್ಬೋದಾದ ರಿಸ್ಕ್ಗಳ ಬಗ್ಗೆನೂ ಯೋಚಿಸ್ತಾರೆ. ಈ ರಿಸ್ಕ್ ಅನಾಲಿಸಿಸ್ ಗ್ರಿಡ್ ಅದನ್ನೇ ತೋರಿಸುತ್ತೆ. ನಮ್ಮ ಕ್ರಮಗಳಿಂದ ಎಂಪ್ಲಾಯೀಸ್ಗಳ ಮೊರಾಲ್ ಡೌನ್ ಆಗ್ಬೋದಾ? ನಮ್ಮ ಟಾಪ್ ಟ್ಯಾಲೆಂಟ್ಗಳು ಕಂಪನಿ ಬಿಟ್ಟು ಹೋಗ್ಬೋದಾ? ಈ ಥರದ ಕಠಿಣ ಪ್ರಶ್ನೆಗಳನ್ನ ಮೊದಲೇ ಕೇಳ್ಕೊಳ್ಳೋದು ತುಂಬಾ ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಇದೇನೆ. ಒಂದು ಪ್ರಕ್ರಿಯೆಯನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಅದರಿಂದ ಆಗೋ ಮಾನವೀಯ ನಷ್ಟ ಮತ್ತು ಟ್ಯಾಲೆಂಟ್ ನಷ್ಟದ ಬಗ್ಗೆ ಈ ವಾಕ್ಯ ನೇರವಾಗಿ ಹೇಳುತ್ತೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಜನರ ಬಗ್ಗೆಯೂ ಹೌದು. ಹಾಗಾದ್ರೆ ಈ ಮಾನವೀಯ ರಿಸ್ಕ್ಗಳನ್ನ ಕಡಿಮೆ ಮಾಡೋದು ಹೇಗೆ? ಒಂದೇ ಉತ್ತರ: ಕಮ್ಯುನಿಕೇಷನ್. ಉದ್ಯೋಗಿಗಳ ಆತಂಕ ಮತ್ತು ಕಂಪನಿಯ ಭರವಸೆಯ ನಡುವೆ ಒಂದು ಸೇತುವೆ ಕಟ್ಟಬೇಕು. ಆ ಸೇತುವೆಯೇ ಸ್ಪಷ್ಟ ಮತ್ತು ಪ್ರಾಮಾಣಿಕ ಸಂವಹನ. ಒಳ್ಳೆ ಕಮ್ಯುನಿಕೇಷನ್ ಪ್ಲಾನ್ ಅಂದ್ರೆ ಎಲ್ಲರಿಗೂ ಒಂದೇ ಥರ ಹೇಳೋದಲ್ಲ. ಉದ್ಯೋಗಿಗಳಿಗೆ ಅವರ ಕೆಲಸದ ಬಗ್ಗೆ ಇರೋ ಚಿಂತೆಯನ್ನ ದೂರ ಮಾಡಬೇಕು.
ಅದೇ ಸಮಯದಲ್ಲಿ ಇನ್ವೆಸ್ಟರ್ಗಳಿಗೆ ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಬಗ್ಗೆ ಭರವಸೆ ಕೊಡಬೇಕು. ಪ್ರತಿಯೊಂದು ಗುಂಪಿನ ಕಾಳಜಿಗಳನ್ನ ಪ್ರತ್ಯೇಕವಾಗಿ ಅಡ್ರೆಸ್ ಮಾಡೋದು ಬಹಳ ಮುಖ್ಯ. ಸರಿ, ಈಗ ನಾವು ಕೊನೆಯ ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ಹತ್ರ ಬಂದಿದ್ದೀವಿ. ಈ ಎಲ್ಲಾ ಕಠಿಣ ನಿರ್ಧಾರಗಳು ಮತ್ತು ಬದಲಾವಣೆಗಳು ದೀರ್ಘಾವಧಿಯಲ್ಲಿ ಕಂಪನಿಗೆ ನಿಜವಾಗ್ಲೂ ಸಹಾಯ ಮಾಡುತ್ವಾ? ಇದನ್ನ ಖಚಿತಪಡಿಸ್ಕೊಳ್ಳೋದು ಹೇಗೆ? ಪ್ಲಾನ್ ಜಾರಿ ಮಾಡಿದ ತಕ್ಷಣ ಕೆಲ್ಸ ಮುಗ್ತು ಅಂಟಲ್ಲ. ಅದರ ಪ್ರೋಗ್ರೆಸ್ಸನ್ನ ನಿರಂತರವಾಗಿ ಅಳತೆ ಮಾಡಬೇಕು. ತಿಂಗಳ ಆಪರೇಟಿಂಗ್ ಕಾಸ್ಟ್ನಂತಹ ಪ್ರಮುಖ ಮೆಟ್ರಿಕ್ಸನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ. ಇದನ್ನ ಕಂಪನಿಯ ಫಿನಾನ್ಷಿಯಲ್ ಹೆಲ್ತ್ ಚೆಕಪ್ ಅಂತ ಅನ್ಕೋಬಹುದು. ಎಲ್ಲವೂ ಸರಿಯಾದ ದಾರಿಯಲ್ಲಿದೆಯಾ ಅಂತ ಖಚಿತಪಡಿಸ್ಕೊಳ್ಳಕ್ಕೆ. ಇದರ ಹಿಂದಿರೋ ತತ್ವ ತುಂಬಾ ಸರಳ, ಆದರೆ ತುಂಬಾನೇ ಪವರ್ಫುಲ್. ಯಾವುದನ್ನು ಅಳೆಯಲು ಸಾಧ್ಯವಿಲ್ವೋ ಅದನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಪ್ರೋಗ್ರೆಸ್ಸನ್ನ ಟ್ರ್ಯಾಕ್ ಮಾಡಿಲ್ಲ ಅಂದ್ರೆ ನಾವು ಸರಿಯಾದ ದಿಕ್ನಲ್ಲಿ ಹೋಗ್ತಿದೀವಾ ಇಲ್ವಾ ಅಂತಾನೇ ಗೊತ್ತಾಗೋದಿಲ್ಲ. ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಈ ಪ್ರಕ್ರಿಯೆಯ ಅಸಲಿ ಉದ್ದೇಶವಾದ್ರೂ ಏನು? ಸುಮ್ಮನೆ ಹಣ ಉಳಿಸೋದಾ? ಖಂಡಿತ ಇಲ್ಲ. ಇದರ ಅಂತಿಮ ಗುರಿಗಳು ಇನ್ನೂ ದೊಡ್ಡದು. ಕಂಪನಿಯ ದಕ್ಷತೆಯನ್ನ ಸುಧಾರಿಸೋದು, ಲಾಭ ಹೆಚ್ಚಿಸೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಂಪನಿಯು ದೀರ್ಘಕಾಲದವರೆಗೆ ಸದೃಢವಾಗಿ ನಿಲ್ಲುವಂತೆ ಮಾಡೋದು. ಈ ಇಡೀ ವಿಶ್ಲೇಷಣೆಯನ್ನ ಮೂಲ ದಾಖಲೆಯಲ್ಲಿನ ಈ ಒಂದು ಶಕ್ತಿಶಾಲಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದು ನಿಜವಾಗ್ಲೂ ಯಶಸ್ವಿ ಪುನರ್ರಚನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ಕೇವಲ ಹಣವನ್ನ ಉಳಿಸುವುದು ಯಶಸ್ಸಾ ಅಥವಾ ಬೆಳವಣಿಗೆ ಮತ್ತು ಜನರ ಬಗ್ಗೆಯೂ ಕಾಳಜಿ ವಹಿಸುವುದೇ ನಿಜವಾದ ಯಶಸ್ಸು? ಯೋಚಿಸಿ.